ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ. ಅಮ್ಮ ಹಾಯ್. ಸೊ ಇವತ್ತು ಅಮ್ಮ ಬೆಲ್ಲದ ಕ್ಯಾಂಡಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಅವರು ಒಂದ್ಸಲನೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ನೋಡ್ಕೊಂಡು ಬರೋಣ. ಬೆಲ್ಲದ ಕ್ಯಾಂಡಿಗೆ ಶುಂಠಿ ಬೇಕಾಗಿರೋದ್ರಿಂದ, ಆ್ಯಕ್ಚುಲಿ ಶುಂಠಿ ಹುಡಿ ಬೇಕಾಗಿರೋದು, ನಮ್ಮ ಜೊತೆ ಶುಂಠಿ ಪೌಡರ್ ಇಲ್ಲ, ಅದಕ್ಕೋಸ್ಕರ ಶುಂಠಿನೇ ತಗೋತಾ ಇದ್ದೀವಿ. ಇಲ್ಲಿ ಕಾಯಿ ತುರಿ ಇದೆ, ಅದಾದಮೇಲೆ ಬೆಲ್ಲ ಇದೆ, ಆಮೇಲೆ ನಮಗೆ ಬೇಕಾಗಿರೋದು ಶುಂಠಿ ಪೌಡರ್. ಬಟ್ ನಮ್ಮ ಜೊತೆ ಶುಂಠಿ ಇಲ್ಲ, ಅದಕ್ಕೋಸ್ಕರ ಶುಂಠಿನ ತುರಿತಾ ಇದ್ದೀವಿ. ಅದಾದಮೇಲೆ ಕರಿಮೆಣಸು ಪೌಡರ್ ಕೂಡ ಬೇಕು. ಅಮ್ಮ, ನಿಮ್ಮದು ಚಕ್ಕುಲಿ ರೆಸಿಪಿಗೆ ಹೈಯೆಸ್ಟ್ ವ್ಯೂಸ್ ಬಂದಿದೆ, ಇದಕ್ಕೆ ಏನು ಹೇಳ್ತೀರಾ? ತುಂಬ ಜನ ನೋಡಿದ್ದಾರೆ, ಇದ್ದದ್ರಲ್ಲಿ ಹೈಯೆಸ್ಟ್ ನೋಡಿರೋದು, ಅದಕ್ಕೆ ಏನು ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಮತ್ತೆ ಹತ್ತಿರದವಳೊಬ್ಬಳು ನನ್ನ ನೋಡಿ ಹೇಳಿದ್ಲು. ಹತ್ತಿರದವಳು ಅಂದ್ರೆ ನನ್ನ ಮನೆ ಹತ್ತಿರದವಳೊಬ್ಬಳು ನನಗೂ ಸ್ವಲ್ಪ ಮಾಡಿಕೊಡಿ ನನ್ನ ಮಗಳಿಗೆ ಅಂತ ಹೇಳಿದ್ಲು, ಕೊಂಡೋಗ್ಲಿಕ್ಕೆ ಆಗಿಂದ ಮಾಡಿ ಮಂಗಳೂರಿ PGಗೆ. ಹಾಗೆ ಮತ್ತೆ ಮಾಡಿಕೊಟ್ಟೆ 1 kg ಅದು. 1 kg ಅವ್ರು ಅಕ್ಕಿ ಹುಡಿ ತಂದು ಕೊಟ್ಟರೆ. ಎಲ್ಲ ತಂದು ಕೊಟ್ಟರೆ ಸಾಮಾನು, ಮತ್ತೆ ನಾನು ಮಾಡಿಕೊಟ್ಟೆ. ಹಾಗಂತ ಎಲ್ಲರೂ ಇಲ್ಲಿ ಅಕ್ಕಿ ಹುಡಿ ತಂದು ಚಪ್ಪಲಿ ಮಾಡಿ ಅಂತ ಹೇಳ್ಬೇಡಿ, ಅಷ್ಟೇನು ಚೆನ್ನಾಗಿ ಮಾಡಲ್ಲ, ಆದರೂ ಒಂದು ಲೆವೆಲ್ಗೆ ಆಯ್ತಾ. ತುರಿದು ಇಷ್ಟು ಸಾಕಾ, ಇನ್ನೂ ಬೇಕಾ? ಬೇಕಿತ್ತು, ಸಾಕು. ಖಾರ ಬೇಕಿದ್ರೆ ಒಳ್ಳೆಯದು, ಯಾಕಂದರೆ ಕೆಮ್ಮಿಗೆಲ್ಲ ಒಳ್ಳೆಯದು. ನೆಕ್ಸ್ಟ್ ಬೇಕಾಗಿರೋದು ಕರಿಮೆಣಸು ಪೌಡರ್. ಕರಿಮೆಣಸು ಇದೆ, ಅದನ್ನ ಪೌಡರ್ ಮಾಡ್ತಾಯಿದ್ದೀವಿ ನೋಡಿ. ಕರಿಮೆಣಸು ಹಾಕಿದ್ದೀವಿ, ಇದನ್ನ ಪೌಡರ್ ಮಾಡ್ತೀವಿ. ನೀರು, ಬೆಲ್ಲ, ಶುಂಠಿ, ಕರಿಮೆಣಸು, ಅದಾದಮೇಲೆ ತೆಂಗಿನಕಾಯಿ ತುರಿ, ಇದಿಷ್ಟು ನಮಗೆ ಬೇಕಾಗಿರೋ ಐಟಮ್ಸ್. ಬೆಲ್ಲ ಒಂದು ಹುಡಿ ಮಾಡ್ತೀವಿ, ಅಂದರೆ ನೀರಲ್ಲಿ ಕರಗಲಿಕ್ಕೆ ಈಸಿ, ಅದಕ್ಕೋಸ್ಕರ ನಾವು ತುರಿತಾ ಇದ್ದೇವೆ ಬೆಲ್ಲವನ್ನು ಕೂಡ. ಬೇಕಾಗಿರುವ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ನೀರ ಜೊತೆ ಕ್ಯಾಂಡಿ ಮೇಕರ್ ಇಲ್ಲ, ಅಂದರೆ ಕ್ಯಾಂಡಿ ಕ್ಲೌಡ್ಸ್ ಏನು ಹೇಳ್ತೀವಿ ಅದಿಲ್ಲ, ಅದಕ್ಕೋಸ್ಕರ ನಾವು ಇದರಲ್ಲಿ ಮತ್ತು ಸ್ಟೀಲ್ ಗ್ಲಾಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಬೆಲ್ಲ ತುರಿಯುವಷ್ಟು ಹೊತ್ತಲ್ಲಿ ನಾನು ನೀರಿಡ್ತೀನಿ. ಸೊ ನೀರಿಡ್ತಾ ಇದ್ದೀನಿ ಗ್ಯಾಸಲ್ಲಿ. ಇನ್ನು ಕೆಲವರು ಏನು ಹಾಲು ಹಾಕ್ತಾರೆ, ಮತ್ತು ಸೇಮಿಗೆ ಸಿಗುತ್ತಲ್ಲ ಸಣ್ಣ ಖಾರದ ಕಡ್ಡಿ ಏನು ಹೇಳ್ತೀವಿ, ಮಿಕ್ಸರ್ ಹೇಳ್ತೀವಿ, ಅದನ್ನ ಕೂಡ ಹಾಕ್ತಾರೆ. ಬಟ್ ಇವಾಗ ನಮ್ಮ ಜೊತೆ ಅದಿಲ್ಲ, ಅದಕ್ಕೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ. ಬೆಲ್ಲದ ಕ್ಯಾಂಡಿಂದ ಹೇಳುವಾಗ ನಾವು ಬಾಲ್ಯದಲ್ಲಿ ಅಥವಾ ಸಣ್ಣದಿರಬೇಕಿದ್ರೆ ಆ ಸೈಕಲ್ ಗಾಡಿಯಲ್ಲಿ ಬರ್ತಿದ್ದಂತಹ ಕ್ಯಾಂಡಿ ನೆನಪಾಗುತ್ತೆ. ಬಟ್ ಆ ಟೇಸ್ಟ್ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇವಾಗೆಲ್ಲ ಬ್ರ್ಯಾಂಡೆಡ್ ಕ್ಯಾಂಡಿ, ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಅದೇ ಆಯಿತು. ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಸಕ್ಸಸ್ ಆಗ್ಬೋದಾ? ತಿನ್ಲಿಕ್ಕಾದರೂ ಸಾಕಲ್ಲ. ಬೆಲ್ಲ ಸರಿ ಹಾಕಿದ್ದೆ. ಫ್ರೀಸರಲ್ಲಿ ಎಷ್ಟೊತ್ತಿರಬೇಕು? ಒಂದು 6 ಗಂಟೆ, 8 ಗಂಟೆ. ಬೆಲ್ಲ ತುರಿದಾಯ್ತು, ಇನ್ನು ನೀರಿಗೆ ಹಾಕ್ತಾ ಇದ್ದೀವಿ. ನೋಡಿ, ಬೆಲ್ಲದ ಪಾಕ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಕರಗಿದ್ರೂ ಸಾಕಾಗುತ್ತೆ. ಇದಾದಮೇಲೆ ಕಾಯಿ ತುರಿ ಹಾಕಬೇಕು. ಅಮ್ಮ ಹಾಲು ಸೇರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಬೆಲ್ಲದ ಕ್ಯಾಂಡಿಗೆ ಹಾಲು ಹಾಕಲ್ಲ, ಕೆಲವರು ಹಾಕ್ತಾರೆ, ಇಲ್ಲಿ ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈಗ ಹುಡಿ ಮಾಡಿದಂತಹ ಕರಿಮೆಣಸಿನ ಹುಡಿ ಹಾಕ್ತಾ ಇದ್ದೀವಿ, ಜೊತೆಗೆ ಶುಂಠಿ ಹಾಕ್ತಿದ್ದೀವಿ. ಶುಂಠಿ ಪೌಡರ್ ಹಾಕಿದಷ್ಟು ಒಳ್ಳೆಯದು, ಇಲ್ಲಾಂದರೆ ನಿಮಗೆ ತಿನ್ನಬೇಕಿದ್ರೆ, ಕ್ಯಾಂಡಿ ತಿನ್ನಬೇಕಿದ್ರೆ ಅವಾಗ ಶುಂಠಿ ಸಿಗ್ತಾ ಇರುತ್ತೆ, ಆ ಪೇಸ್ಟಿಂದ ಅದು ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಶುಂಠಿನ ಒಣಗಿಸಿ ಅದನ್ನ ಹುಡಿ ಮಾಡಿಬಿಟ್ಟು ಹಾಕಿ. ಶುಂಠಿ ಹಾಕ್ತಾ ಇದ್ದೀನಿ. ಒಂದು ಲೆವೆಲ್ಗೆ ಕುದೀತಾ ಬರ್ತಿದೆ. ಇದಕ್ಕೆ ತುರಿದಂತಹ ತೆಂಗಿನಕಾಯಿ ತುರಿ ತುಂಬ ಬೇಕು ಅಂತ ಇಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ. ಅದು ಲಾಸ್ಟಿಗೆ ಎಂಡಲ್ಲಿ ಸಿಗುತ್ತಲ್ಲ, ಆವಾಗ ಟೇಸ್ಟ್ ಇರುತ್ತೆ. ಕೆಲವರು ಸಾಕು, ಸಾಕು ಸಾಕು ಸಾಕು, ತುಂಬ ಬೇಡ. ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನ ಜಾಯಿಸಿ ಆದಮೇಲೆ ಲಾಸ್ಟಿಗೆ ಹಾಕ್ತಾರೆ, ಬಟ್ ನಾವು ಕುದೀತಾ ಇರಬೇಕಿದ್ರೇ ಹಾಕ್ತಾಯಿದ್ದೀವಿ. ಇನ್ನು ಲಾಸ್ಟ್ಗೆ ಒಂದು ಮಿಲ್ಕ್, ಹಾಲು ಮಾತ್ರ ಹಾಕೋಕ್ಕಿದೆ, ಅದು ನಾವು ಗ್ಯಾಸ್ ಆಫ್ ಮಾಡಿ ಆಮೇಲೆ ಹಾಕ್ತೀವಿ. ಗ್ಯಾಸ್ ಆಫ್ ಮಾಡಾಯಿತು. ಈಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀವಿ. ನಂಗೆ ಲೈಟಾಗಿ ಶೀತ ಇದೆ,
ಆದರೂ ಕ್ಯಾಂಡಿ ತಿನ್ನೋದಂತೂ ಬಿಡಲ್ಲ. ಚಿಕ್ಕದಿರಬೇಕಿದ್ರೆ, ಶೀತ ಇರಬೇಕಾದ್ರೆ ಕ್ಯಾಂಡಿ ತಿಂದರೆ ನಂಗೆ ಕಡಿಮೆ ಆಗ್ತಿತ್ತು. ಇವಾಗಲೂ ಎಲ್ಲಾದರೂ ಕಡಿಮೆ ಆದರೆ ಅಂತ ತಣಿಲಿ, ಚೆನ್ನಾಗಿ ತಣ್ಣದಾದ್ಮೇಲೆ ಗ್ಲಾಸಿಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಡ್ತೀವಿ. ಸರಿಯಾಗಿ ತಣಿಲಿ ಅಂತ ಹೇಳಿ ಕೆಳಗೆ ತಣ್ಣೀರು ಇಟ್ಬಿಟ್ಟು ಅದರ ಮೇಲೆ ಪಾತ್ರೆನ ಇಡ್ತಾ ಇದ್ದೀವಿ. ಹಾಂ, ಇವರು ಕೆಮ್ಮುತ್ತಾ ಇದ್ದಾರೆ. ಬಾಯಿಗೆ ಕೈ ಇಡಿ. ಹಾಲು ಕ್ಯಾಂಡಿ ಮಾಡಬೇಕು. ಹಾಂ, ನೆಕ್ಸ್ಟ್ ಮಿಲ್ಕ್ ಕ್ಯಾಂಡಿ, ಹಾಲಿನ ಕ್ಯಾಂಡಿ ಮಾಡ್ತಾರಂತೆ. ಅದಕ್ಕೆ ಎಂತೆಲ್ಲ ಬೇಕು ಗೊತ್ತಿಲ್ಲ. ಹಾಲು, ಸಕ್ಕರೆ, ಬೆಲ್ಲ ಸೇರೋದಿಲ್ಲ ಅದಕ್ಕೆ. ಇದು ತಣ್ಣದಿದೆ, ಇನ್ನೇನಿದ್ರು ಗ್ಲಾಸ್ಗೆ ಹಾಕೋದು. ಬಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಲಾಸಿಗೆ ಹಾಕಬೇಕು. ಗ್ಲಾಸಿಗೆ ಹಾಕುವಾಗಲೂ ಫುಲ್ ಹಾಕೋದು ಬೇಡ, ಒಂದು ಅರ್ಧ ತಲುಪುವಷ್ಟು ಹಾಕಿದರೆ ಸಾಕು. ನೋಡಿ, ಒಂದೊಂದೇ ಗ್ಲಾಸ್ಗೆ ತುಂಬಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹಾಲನ್ನು ಇದು ಪಾಕ ತಣ್ಣದಾದ್ಮೇಲೆ ಹಾಕಬೇಕಿತ್ತು, ಬಟ್ ನಾವು ಮೊದಲೇ ಹಾಕಿದ್ದೀವಿ, ಬಿಸಿ ಇರುವಾಗಲೇ ಹಾಕಿದ್ದೀವಿ. ಸೇಮಿಗಿದ್ರೆ ಅಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ನಾವು ಮನೇಲಿ 8 ಜನ ಇರೋದ್ರಿಂದ 8 ಲೋಟ ಇಟ್ಟಿದ್ವಿ, ಆದರೂ ಅದರಲ್ಲಿ ತುಂಬ ಇದೆ ಅನಿಸುತ್ತೆ. ನಮ್ಮ ಜೊತೆ ಅಲ್ಯೂಮಿನಿಯಂ ಕವರ್ ಕೂಡ ಇಲ್ಲ, ಯಾಕಂದರೆ ಇದು ಫ್ರೀಝರಲ್ಲಿ ಇಡಬೇಕಿದ್ರೆ ಮೇಲಿಂದ ನೀರು ಬೀಳುತ್ತೆ, ಆವಾಗ ಕ್ಯಾಂಡಿ ಗಟ್ಟಿ ಆಗೋಲ್ಲ. ಆದಷ್ಟು ಅಲ್ಯೂಮಿನಿಯಂ ಪೇಪರ್ ಇದ್ದರೆ ಇದನ್ನ ಕವರ್ ಮಾಡಿ ಆಮೇಲೆ ಸ್ಪೂನ್ ಅಥವಾ ಸ್ಟಿಕ್ಕನ್ನು ಇಟ್ಬಿಡಿ. ನಿಮ್ಮ ಜೊತೆ ಅಲ್ಯೂಮಿನಿಯಂ ಕವರ್ ಇಲ್ಲದ್ರಿಂದ ನಾವು ಹಾಗೆ ಇಡ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಗಟ್ಟಿ ಆಗುತ್ತಾ ಇಲ್ವ ಅಂತ. ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಇನ್ನು 8 ಗಂಟೆ ಆದಮೇಲೆ ಏನಾಗತ್ತೆ ಅಂತ ನೋಡೋಣ. 8 ಗಂಟೆ ಫ್ರೀಝರಲ್ಲಿ ಇಟ್ಟಿದ್ವಾಯಿತು. ಕ್ಯಾಂಡಿ ಥರನೇ ಬಂದಿದೆ. ಹೇಗುಂಟು ಹೇಳಿ, ಸತ್ಯ ಸ್ವೀಟ್ ಎಲ್ಲ ಕರೆಕ್ಟ್ ಉಂಟು, ಚಂದ ಉಂಟು, ಕಬ್ಬಿನ ಇದರಾಗಿ ಉಂಟು. ಸನ್ನಿಧಿ ಕ್ಯಾಂಡಿ ಯಾಕೋ ಬೇಕಿದ್ರು ಅಮ್ಮನೇ ನೋಡು, ಅವರಿಗೆ ಜ್ವರ ಬರಲಿಲ್ಲ. ಚಿಕ್ಕಪ್ಪ ಕ್ಯಾಂಡಿ ಮಾಡಿದ್ದಿಲ್ಲಿ ಚಂದ ಉಂಟು. ಇದು ಶುಂಠಿ, ಶೀತ ಬರುದಿಲ್ಲ. ಯಾಕೆ ನನ್ನ ಮಗಳು ಜ್ವರ ಇದ್ದರೂ ಐಸ್ ಕ್ಯಾಂಡಿ ಬಿಡೋದಿಲ್ಲ, ತಿಂತಾಳೆ. ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಆದರೂ ಸೂಪರ್ ಇದೆ. ಅಂತೂ ಇಂತೂ ನಮ್ಮ ಮನೇಲಿ ಬೆಲ್ಲದ ಕ್ಯಾಂಡಿ ಎಲ್ರಿಗೂ ಇಷ್ಟ ಆಯಿತು. ಬೇಡ ಅಂದವರೆಲ್ಲ 2 ಕ್ಯಾಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗುಂಟು? ಒಳ್ಳೆ ಉಂಟು, ಸೂಪರ್ ಫೈನ್, ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದ್ಸಲ ಈ ಹೆಲ್ದಿ ಬೆಲ್ಲದ ಕ್ಯಾಂಡಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಟಾಟಾ.